ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬರ್ಡೇದು ಹಾಗೆ ಕಂಟಿನ್ಯೂ ಆಗುತ್ತೆ ವ್ಲಾಗು. ಸಂಡೇ ಸೆಲೆಬ್ರೇಟ್ ಮಾಡಿರೋದಲ್ವ ಬರ್ಡೇ. ಸೊ ಮಂಡೇ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. 12 ಒಳಗೆ ಹೋಗಬೇಕಿತ್ತು, ಟೆಂಪಲ್ ಆಮೇಲೆ ಕ್ಲೋಸ್ ಆಗುತ್ತಲ್ವ. ಸೊ ಅದಕ್ಕೆ ಬೇಗ ಬೇಗ ಹೋದ್ವಿ. ವ್ಲಾಗ್ ಕೂಡ ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ. ಗುಡ್ಡಿ ಆನ್ ದಿ ವೇನೇ ಮಲ್ಕೊಂಡಿದ್ಲು. ಸೊ ಇದು ಕೂಡ ಹೊಸ ಡ್ರೆಸ್ಸು. ಬೇಗ ಹೋಗ್ಬಿಟ್ಟು ವಿಡಿಯೋಗ್ರಫಿ ಎಲ್ಲ ಅಲೋ ಇರಲ್ಲ ಅಲ್ಲಿ. ಸೊ ಅದಕ್ಕೆ ನಾನು ಜಾಸ್ತಿ ವೀಡಿಯೋಸ್ ಏನು ತೊಗೊಂಡಿಲ್ಲ. ಅರ್ಚನೆ ಮಾಡಿಸಿದ್ವಿ. ಅರ್ಚನೆ ಮಾಡಿಸಿ ಮತ್ತು ಅಲ್ಲೇ ಪ್ರಸಾದ ಇತ್ತು, ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗುಡ್ಡಿ, ಹ್ಯಾಪಿ ಬರ್ಡೇ ಗುಡ್ಡಿ. ಉಫನ್ ಜೋರಾಗಿ ದೀಪನಾದ್ರೆ ಎತ್ಬಿಡು. ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡಮ್ಮ. ಹ್ಯಾಪಿ ಹಿಂಗಿಡ್ಕೊ ಬರ್ಡೇ. ಹಿಂಗಿಡ್ಕೊ ತಗೋ. ಕಟ್ ಮಾಡು. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಇಲ್ಲಿ ಕೂಡ ಮಂಡೇ ಇನ್ನೊಂದು ಕೇಕ್ ಕಟ್ ಮಾಡಿಸಿ ಗುಡ್ಡಿ ಕೈನಲ್ಲಿ ಮತ್ತು ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋದ್ವಿ. ಸೊ ಅದು ತುಂಬ ಲಾಂಗ್ ಇದೆ ವಿಡಿಯೋ, ಇದರಲ್ಲಿ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಅದೇ ಸಪ್ರೇಟ್ ವಿಡಿಯೋ ಬರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಚೆಕ್ ಮಾಡಿ. ಸೊ ಕೇಕೆಲ್ಲ ಕಟ್ ಮಾಡಿಸಿ, ಅವಳಿಗೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ. ಯಾಕಂದರೆ ಕೇಕ್ ಹಾಗೆ ತಿನ್ಕೊಳ್ಬೋದಲ್ಲ ಗ್ಯಾಪಲ್ಲಿ ಅಂತ ಹ್ಯಾಪಿ ಬರ್ಡೇ ಅಂತಲೇ ಇರ್ತಾಳೆ. ಸೊ ಕೇಕ್ ಕಟ್ ಮಾಡಿ ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗಿಬಿಟ್ಟು ಬಂದು ಸೋರೆಕಾಯಿ ಸಾಂಬಾರು, ಮಶ್ರೂಮ್ ಪಲ್ಯ ಮತ್ತು ಮುದ್ದೆ ಮಾಡಿದ್ದೆ. ರೈಸ್ ಏನು ಮಾಡಿರಲಿಲ್ಲ, ಸೌತೆಕಾಯಿ ಇತ್ತು, ಅದನ್ನೇ ತಿನ್ಕೊಂಡ್ವಿ. ತುಂಬ ದಿನ ಆಗಿತ್ತು ಮುದ್ದೆ ಎಲ್ಲ ಮಾಡಿಬಿಟ್ಟು. ಈ ಬರ್ಡೇ ಇದರಲ್ಲೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮುದ್ದೆ ಮಾಡಿರಲಿಲ್ಲ, ಅದಕ್ಕೆ ಮುದ್ದೆ ಮಾಡಿಬಿಟ್ಟೆ ನಾನು. ಈ ವಿಡಿಯೋಸ್ ಎಲ್ಲ ಗುಡ್ಡಿ ಬರ್ಡೇಗೆ ಮುಂಚೆ ತೊಗೊಂಡಿದ್ದು. ಅವಳಿಗೆ ಶಾಪಿಂಗ್ ಮಾಡೋಣ, ಸ್ವಲ್ಪ ಶೂಸ್ ಎಲ್ಲ ಬೇಕಾಗಿತ್ತಲ್ವ ಬರ್ಡೇಗೆ. ಸೊ ಅದನ್ನು ನೋಡೋಣ ಅಂತ ಕಮರ್ಷಿಯಲ್ಗೆ ಹೋದ್ವಿ. ಬಟ್ ಏನಂದರೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಇಲ್ಲಿ ಮನೆ ಹತ್ರ ಮಳೆ ಇರಲಿಲ್ಲ, ಅದಕ್ಕೋಸ್ಕರ ನಾವು ಹೊರಟ್ವಿ. ಬಟ್ ಅಲ್ಲಿ ನೋಡಿದ್ರೆ ತುಂಬ ಮಳೆ ಬರ್ತಿತ್ತು. ನಮ್ಗೆ ಅಲ್ಲೇ ತುಂಬ ಟೈಮ್ ವೇಸ್ಟ್ ಆಯಿತು. ಅಂದರೆ ವೆಯ್ಟ್ ಮಾಡಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಒಂದೇ ಕಡೆ ನಿಂತ್ಕೊಂಡು ಮತ್ತು ಆಮೇಲೆ ಅಂಬ್ರೆಲಾ ಕೂಡ ಬೈ ಮಾಡಿಬಿಟ್ಟು ಹೊರಟ್ವಿ. ಆಮೇಲೆ ಝುಡಿಯೋಗೆ ಹೋದ್ವಿ. ಝುಡಿಯೋದಲ್ಲಿ ನೋಡೋಣ ಏನಾದರೂ ಸಿಗುತ್ತಾ ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ, ಡ್ರೆಸ್ಸಸ್ ಎಲ್ಲ ಗುಡ್ಡಿಗೆ. ಸೊ ಆಲ್ರೆಡಿ ಅವಳಿಗೆ 2 ಪೇರ್ ಡ್ರೆಸ್ ತೊಗೊಂಡಿದ್ವಿ. ಅದು ನೋಡಿದ್ರಲ್ಲ ಪಿಂಕ್ ಕಲರು, ಅದು ಮಂಡೇಗೆ ಒಂದು, ಮತ್ತು ಸಂಡೇ ನಾರ್ಮಲ್ ಬ್ಲ್ಯಾಕ್ ಕಲರ್ ಅದೊಂದು ತೊಗೊಂಡಿದ್ವಿ ಬರ್ಡೇಗೆ. ಸೊ ಏನು ತೊಗೊಳ್ಳಿಲ್ಲ. ಗುಡ್ಡಿಗೆ ಶೂಸ್ ನೋಡೋಣ ಅಂತ ಬಂದಿದ್ದು. ಶೂಸ್ ಎಲ್ಲ ಏನೂ ಸಿಗಲಿಲ್ಲ ಇಲ್ಲಿ ಝುಡಿಯೋದಲ್ಲಿ. ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನಾನು ಝುಡಿಯೋದಲ್ಲಿ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ನಾನು ಇಲ್ಲೇ ಬರೋದು. ಯಾಕಂದರೆ ಇಲ್ಲಿ ನಮ್ಮ ಮನೆ ಸರೌಂಡಿಂಗ್ ಎಲ್ಲೂ ಝುಡಿಯೋ ಇದೆ. ಹತ್ರ ಸಹಕಾರ ನಗರಲ್ಲಿದೆ ಮತ್ತು ಮಂತ್ರಿ ಮಾಲಲ್ಲಿ ಇದೆ. ಬಟ್ ಅಲ್ಲೆಲ್ಲ ಕಲೆಕ್ಷನ್ಸೇ ಇರೋದಿಲ್ಲ. ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇಯರ್ಸ್ ಸಖತ್ತಾಗಿವೆ ಕ್ಲಾತ್. ಮಕ್ಕಳು ಬಟ್ಟೆಗಳು ನೋಡೋಕ್ಕೆ ಒಂದು ಚೆಂದ, ಎಷ್ಟು ಕ್ಯೂಟಾಗಿರುತ್ತೆ. ಎಸ್ಪೆಷಲಿ ಬೇಬಿಗಳಾಗ್ಬಿಟ್ರೆ ಅಂತೂ ಎಷ್ಟು ಚೆನ್ನಾಗಿ ಸ್ಟೈಲಿಂಗ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಬಟ್ಟೆಗಳು. ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಯಾರೋ ಬೇಡ ಫಸ್ಟು ನಿನಗೇನು ಬೇಕು ಶೂಸು ಅದೆಲ್ಲ ತಗೋ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಏನೂ ಬೈ ಮಾಡಿಲ್ಲ. ಝುಡಿಯೋದಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಒಳ್ಳೆ ಬಟ್ಟೆನೇ ಸಿಗುತ್ತೆ. ಬಟ್ ಚೆಕ್ ಮಾಡಬೇಕು, ಕಲೆಕ್ಷನ್ಸ್ ಇರೋ ಕಡೆ ಹೋಗಬೇಕು ಅಷ್ಟೇ. ನನಗೆ ರೆಗ್ಯುಲರ್ ಯೂಸ್ಗೆ ಝುಡಿಯೋ ಆಗಿರ್ಬೋದು, ಸ್ಟೈಲ್ ಯೂನಿಯನ್ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನೋಡಿ ಫುಲ್ಲು ಮಳೆ ಬರ್ತಿದೆ ಸಿಕ್ಕಾಪಟ್ಟೆ. ನಾವೊಂದು ಅಂಬ್ರೆಲ್ಲಾನೇ ಬೈ ಮಾಡಿಬಿಟ್ವಿ ಅಲ್ಲಿ.
ನೋಡ್ತಾ ಇದ್ದೀರಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಎಷ್ಟು ಖಾಲಿ ಇದೆ ಅಂತ. ಯಾವಾಗಲೂ ಕ್ರೌಡಲ್ಲಿರುತ್ತೆ, ಬಟ್ ಮಳೆ ಬಂದಿರೋದ್ರಿಂದ ಫುಲ್ಲು ಖಾಲಿ ಇದ್ದಾರೆ, ಜನನೇ ಇರಲಿಲ್ಲ. ಗುಡ್ಡಿಗೆ ಶೂಸು ತುಂಬ ಹುಡುಕ್ತಾ ಇದ್ವಿ, ಬಟ್ ಸಿಗಲಿಲ್ಲ. ಅಂದರೆ ಇವಳ ಸೈಜಿಗೆ ಸಿಗಲಿಲ್ಲ. ನಮಗೆ LED ಶೂಸೇ ಬೇಕಾಗಿತ್ತು, ಯಾಕಂದರೆ ಅವಳ ಹತ್ರ ಆಲ್ರೆಡಿ LED ಶೂಸ್ ಇದೆ, ಬಟ್ ಅದು ಸೈಜ್ ಚಿಕ್ಕದಾಗ್ಬಿಟ್ಟಿದೆ. 1 ಇಯರ್ ಇರಬೇಕಾದ್ರೆ ತೊಗೊಂಡಿದ್ದು, ಅದು ತುಂಬ ಚಿಕ್ಕದಾಯಿತು. ಸೊ ಇಲ್ಲಿ ಟಾಪ್ಸ್ ಚೆಕ್ ಮಾಡೋಣ, ಟಾಪ್ಸ್ ಸ್ಟೋರು ಸಿಕ್ತು ನಮಗೆ, ಚೆಕ್ ಮಾಡೋಣ ಅಂತ ಬಂದೆ. ಎಲ್ಲ ಟ್ರೈ ಮಾಡ್ತಿದ್ದೀನಿ ಟಾಪ್ಸ್ ಎಲ್ಲ, ಯಾಕಂದರೆ ಅಲ್ಲಿ ರೀಫಂಡ್ ಇಲ್ಲ ಮತ್ತು ಎಕ್ಸ್ಚೇಂಜ್ ಇಲ್ಲ, ಏನೂ ಇಲ್ಲ. ಸೈಜ್ ಆಗಿಲ್ಲ ಅಂದರೆ ಮತ್ತೆ ಎಕ್ಸ್ಚೇಂಜ್ ಮಾಡಲ್ಲ ಅಂತ ಎಲ್ಲ ಟ್ರೈ ಮಾಡ್ತಿದ್ದೀನಿ. ಈ ಟಾಪ್ ಬೈ ಮಾಡಿದೆ ನಾನು. ಮಳೆಯಲ್ಲಿ ನೆಂದು ಕೂದಲೆಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಮಳೆಯಲ್ಲಿ ನೆಂದಾದಮೇಲೆ ನಾನು ಅಂಬ್ರೆಲಾ ಬೈ ಮಾಡಿದ್ದು. ತುಂಬ ಮಳೆ ಬರ್ತಿತ್ತು ಆ ಕಡೆ ಎಲ್ಲ. ಆಮೇಲೆ ಜುಡಿಯೋದಲ್ಲಿ ಪ್ಯಾಂಟ್ ತೊಗೊಳ್ಳೋಣ ಅಂತಲೂ ಪ್ಯಾಂಟ್ ಚೆಕ್ ಮಾಡಿದೆ, ಬಟ್ 2 ಜುಡಿಯೋ ಇದೆ ಅಲ್ಲಿ. 2 ಜುಡಿಯೋದಲ್ಲೂ ನನಗೆ ಸೈಜ್ ಸಿಗಲಿಲ್ಲ. ಸೈಜ್ ಒಂದು ಫುಲ್ಲು ಲೂಸ್ ಇತ್ತು, ನಂದು 28 ಕರೆಕ್ಟು ಸೈಜು. ಫುಲ್ ಲೂಸ್ ಇತ್ತು ಮತ್ತು ಎಲ್ಲ ಫುಲ್ ಟೈಟ್ ಇತ್ತು. ಅದಕ್ಕೋಸ್ಕರ ಪ್ಯಾಂಟ್ ಏನು ಬೈ ಮಾಡಿಲ್ಲ ನಾನು. ಇದೆಲ್ಲ ನಾನು ಜುಡಿಯೋದಲ್ಲೇ ತೊಗೊಂಡೆ. ಇದು 2 ಚೈನ್ ತೊಗೊಂಡೆ. ನಾವು ತಗೊಳಕ್ಕೆ ಹೋಗಿದ್ದೆ ಏನೋ, ಬಟ್ ತಗೊಂಡು ಬಂದಿರೋದೇ ಏನೋ ಆ ಥರ ಶಾಪಿಂಗ್ ಮಾಡಿದ್ದೀನಿ. ಅಂದರೆ ನಾನು ಟಾಪ್ ಎಲ್ಲ ತಗೊಳ್ಳೋ ಐಡಿಯಾನೇ ಇರಲಿಲ್ಲ, ಬಟ್ ನೋಡಿ ಇಷ್ಟ ಆಯಿತು, ತೊಗೊಂಡೆ. ನೋಡಿ ಇದೊಂದು ಇಯರಿಂಗ್ಸ್ ತೊಗೊಂಡೆ, ಮತ್ತು ಅದೇ 2 ಚೈನ್ ತೊಗೊಂಡೆ. ಜುಡಿಯೋದಲ್ಲೇ ಬೈ ಮಾಡಿದ್ದು. ಇದೊಂದು ಟಾಪ್ಸ್ ತೊಗೊಂಡೆ. ಇದು 2 ಪೀಸ್ ಸೆಟ್. ಇದು ತುಂಬ ಚೆನ್ನಾಗಿದೆ, ಅಂದರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ. ಗುಡ್ಡಿಗೆ LED ಶೂಸ್ ಎಲ್ಲೂ ಸಿಗಲೇ ಇಲ್ಲ, ಅಂದರೆ ಇವಳ ಸೈಜ್ ಸಿಗಲಿಲ್ಲ, ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಸಿಕ್ತು. ಅವಳಿಗೆ ಬೇಗ ಟೈಟ್ ಆಗಿಬಿಡುತ್ತೆ ಶೂಸ್ ಎಲ್ಲ, ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ತೀವಿ ನಾವು, ಏಕೆಂದರೆ ಅವಳು ಬೇಗ ಗ್ರೋತ್ ಆಗ್ತಿದ್ದಾಳಲ್ವ, ಅದಕ್ಕೋಸ್ಕರ ಸೈಜಸ್ ಎಲ್ಲ ಸ್ವಲ್ಪ ದೊಡ್ಡದೇ ತೊಗೊಳ್ತಾ ಇದ್ದೀವಿ. ಮತ್ತು ಇದು ಅಂಬ್ರೆಲಾ 350 ರುಪೀಸ್ ಹೇಳಿದ್ರು, ಮತ್ತು ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಬೈ ಮಾಡಿದ್ವಿ, ಯಾಕಂದರೆ ಅಲ್ಲಿ ಫುಲ್ಲು ಸುತ್ತಾಡಬೇಕಲ್ವ. ಅಂಬ್ರೆಲಾ ಇದ್ರೇ ಮಳೆ ಬೇರೆ ಬರ್ತಿತ್ತು, ಸೊ ಅಂಬ್ರೆಲಾ ಇದ್ರೇ ನಮಗೆ ಓಡಾಡೋಕ್ಕೆಲ್ಲ ಈಸಿ ಆಗೋದು. ಮಳೆಯಲ್ಲಿ ನೆನ್ಕೊಂಡು ಓಡಾಡೋಕ್ಕಾಗೋದಿಲ್ಲ. ಮತ್ತು ಇದೊಂದು ಸ್ವಲ್ಪ ರಿಬ್ಬನ್ಸ್ ತೊಗೊಂಡೆ. ಅದನ್ನು ರಿಬ್ಬನ್ಸ್ ಬರ್ಡೇಗೆ ಹಾಕೋಣ ಅಂತ ಹೋದೆ, ಬಟ್ ಗುಡ್ಡಿ ಹಾಕ್ಸ್ಕೊಂಡಿಲ್ಲ. 2 ನೇಲ್ ಪೇಂಟ್ಸ್ ತೊಗೊಂಡೆ. ಈ ಕಲರ್ಸ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಈ ಕಲರ್ ತೊಗೊಂಡೆ. ಮತ್ತು ಇನ್ನೂ ಒಳಗೆ ಹೋಗಿದ್ರೆ ಸ್ವಲ್ಪ ಶೂಸ್ ಎಲ್ಲ ಸಿಕ್ಕಿರೋದು ಅನಿಸುತ್ತೆ, ಬಟ್ ನಾವು ತುಂಬ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ, ಯಾಕಂದರೆ ತುಂಬ ಮಳೆ ಬರ್ತಿರೋದ್ರಿಂದ ನಾವು 1.5 ಅವರ್ ಒಂದೇ ಕಡೆ ಕುತ್ಕೊಂಡ್ಬಿಟ್ವಿ. ಸೊ ಮನೆಯಿಂದನೂ ಕಾಲ್ ಬಂತು, ಅಂದರೆ ಗುಡ್ಡಿಗೆ ನಿದ್ದೆ ಬಂದಿದೆ, ಬೇಗ ಬಂದುಬಿಡಿ ಅಂತ. ಅಮ್ಮ ಮಲಗ್ಸೋದಿಲ್ಲ, ಮತ್ತು ನೋಡ್ಕೋತಾರಷ್ಟೇ. ಊಟ ಮಾಡ್ಸೋಕ್ಕೆ ಮಲಗ್ಸೋಕ್ಕೆಲ್ಲ ನಾನೇ ಹೋಗಬೇಕು, ಅದರಿಂದ ನನಗೆ ವರ್ಕ್ ಮಾಡೋಕ್ಕೂ ಆಗೋಲ್ಲ. ಇವಾಗ ಆಗೋಲ್ಲ, ಫೀಡಿಂಗಲ್ಲಿರೋದ್ರಿಂದ. ಮೇ ಬಿ ಮುಂದೆ ನಾನು ವರ್ಕ್ ಮಾಡ್ಬೋದು, ನಂಗೆ ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಿಲ್ಲ. ಮತ್ತು ಅವಳಿಗೆ ಶೂಸ್ ಮನೆ ಹತ್ರನೇ ನೋಡೋಣ. ಮನೆ ಹತ್ರ ನಾನು ತುಂಬ ವೀಡಿಯೋಸಲ್ಲಿ ಸ್ಟೋರ್ ತೋರಿಸಿದ್ದೀನಿ ನಿಮಗೆ, ಸೊ ಅಲ್ಲೇ ಚೆಕ್ಔಟ್ ಮಾಡೋಣ ಅಂತ ಬಂದ್ವಿ. ಈ ಸ್ಟೋರಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನೀವು ಈ ಸ್ಟೋರಿಗೆ ಬಂದುಬಿಟ್ರೆ ಎಲ್ಲ ಸಿಗುತ್ತೆ, ಎಲ್ಲ ಥರ ಬಟ್ಟೆ, ಡಂಗ್ರೀಸ್ ಆಗಿರ್ಬೋದು, ಫ್ರಾಕ್ಸು, ನ್ಯೂ ಬಾರ್ನ್ಗೆ ಅಪ್ ಟು 10-15 ಇಯರ್ಸ್ವರೆಗೂ ಎಲ್ಲರಿಗೂ ಸಿಗುತ್ತೆ. ಬಟ್ ಇಲ್ಲಿ ಅಫೋರ್ಡೆಬಲ್ ಪ್ರೈಸ್ಗೆ ಯಾವುದೂ ಇಲ್ಲ. ಇದು ಡಿಸ್ಕೌಂಟ್ ಕೂಡ ಇಲ್ಲ, ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ಮಿನಿಮಮ್ 1000ಇಂದ ಸ್ಟಾರ್ಟ್ ಆಗುತ್ತೆ, ಎಲ್ಲ ಬಟ್ಟೆಗಳು ಅಷ್ಟೇ 1000ಇಂದ. ಆಕ್ಸೆಸರೀಸ್ ಅದೆಲ್ಲ ಕಮ್ಮಿ ಇರುತ್ತೆ, ಬಟ್ 1000 ರುಪೀಸ್ ಮೇಲೇ ಇದೆ ಎಲ್ಲ. ಜಾಕೆಟ್ಸ್ ಆಗಿರ್ಬೋದು, ಜಾಕೆಟ್ಸು ಎಲ್ಲ 4000 5000 ಆ ಥರ ಇದೆ. ಎಲ್ಲ ಇಂಡಿಯಾದಲ್ಲ, ಇದೆಲ್ಲ ಬೇರೆ ಕಂಟ್ರಿದು ಇದೆಲ್ಲ.
ನಾವು ಸುಮಾರು ಬಟ್ಟೆಗಳು ತೊಗೊಂಡಿದ್ದೀವಿ ಗುಡ್ಡಿ ಹುಟ್ಟಾಗಿಂದ ಇಲ್ಲಿ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೊಡೋ ಅಮೌಂಟ್ಗೆ ವರ್ತ್ ಅಂತ ಹೇಳ್ಬೋದು. ಬಟ್ಟೆ ಏನೂ ಆಗೋದಿಲ್ಲ, ಹರಿಯೋದಾಗಿರ್ಬೋದು, ಮತ್ತು ಏನಾದರೂ ಆಗೋದು ಆ ಥರ ಏನೂ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಕ್ಲಾತೆಲ್ಲ ಇಲ್ಲಿ, ಕ್ವಾಲಿಟಿ ಎಲ್ಲ. ಏನಾದರೂ ದೀಪಕ್ಕೋ ಏನಾದರೂ ankle socks. ಸೈಜು ಇಲ್ಲ. ಸೂಟ್ಸು ಇದು ವೆಲ್ವೆಟ್. ಎಷ್ಟಿದೆ ಪ್ರೈಸು? 3000. ಅವಳಿಗೆ ಇನ್ನರ್ ವೇರ್ ತೊಗೊಳ್ಳೋಣ? ಇನ್ನರ್ ವೇರು ಅಲ್ಲ, ಬ್ಲ್ಯಾಕ್ ಕಲರ್ ಆ ಡ್ರೆಸ್ಸಿಗೆ ಬೇಡವಾ? ನೋಡಿದ್ಯಾ ಬ್ಲ್ಯಾಕ್ ಕಲರು? ಎಷ್ಟು ಇದು? 250 ರುಪೀಸು. ಇದೇನು ವೈಟ್ ಇದೆ ನೋಡಿ ಇಲ್ಲಿ. ಅವ್ರು ಫಸ್ಟ್ ಅದು ಹಾಕ್ಕೊಡ್ಲಿರು. ಕಿತ್ತಾಕ್ಬಿಟ್ಟು ಅವಳು ಹಾಕೋಕ್ಕೆ ಬರಲ್ಲ. ನೀನೇ ಯೂಟ್ಯೂಬ್ ನೋಡಿ ಓಪನ್ ಮಾಡು, ಹಾಕ್ಕೊಡು. ಚಿಕ್ಕ ಚಿಕ್ಕ ಮಕ್ಳಿಗೆ ಎಷ್ಟು ಕ್ಯೂಟಾಗಿದೆ ನೋಡ. 1000 ರುಪೀಸ್. ಇಲ್ಲಿ ಚೆನ್ನಾಗಿ ಬರುತ್ತೆ ಬ್ಲ್ಯಾಕ್ ಮೇಲೆ. ಇಲ್ಲಿದೆ ನೋಡಿ ಜೀನ್ಸ್ ಕಲೆಕ್ಷನ್, ಸೈಜಸ್ ಎಲ್ಲ ಇಲ್ಲಿ ಸಿಗುತ್ತೆ. ಜಾಕೆಟ್ಸ್ ಯಾಕೋ ಕಲೆಕ್ಷನ್ ಇಲ್ವಾ? ಕಾಣಿಸ್ತಾನೆ ಇಲ್ಲ ಜಾಕೆಟ್ಸು. $18 ಲಾಸ್ಟ್ ಸೈಜ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ರಾಕ್ಸ್ ಎಲ್ಲ. ಗುಡ್ಡಿ ಈ ಥರದ್ದೆಲ್ಲ ಹಾಕ್ಸ್ಕೊಳ್ಳೋದೇ ಇಲ್ಲ. ಹಾಕ್ಸ್ಕೊಂಡ್ರೆ ಪ್ರಿನ್ಸಸ್ ಥರ ಕಾಣಿಸ್ತಾಳೆ. ಬಟ್ ಎಲ್ಲ 1000 ಅಬೋವ್ ಇದೆ, ಯಾವುದು ಕಮ್ಮಿ ಇಲ್ಲ. ಕಲೆಕ್ಷನ್ಸ್ ಮಾತ್ರ ಚೆನ್ನಾಗಿರುತ್ತೆ ಅವ್ರ ಹತ್ರ. ಟಾಯ್ಸು ಇದೆ. ಟಾಯ್ಸು ಅವ್ರದ್ದು ಸಪ್ರೇಟು ಶಾಪ್ ಇದೆ ಟಾಯ್ಸ್ದು. ನೋಡಿ ಇಲ್ಲಿ ನ್ಯೂ ಬಾರ್ನ್ದೆಲ್ಲ ಇದೆ. ಆಫರ್ ಇದೆ. 5 ಪೀಸಸ್ಗೆ ಪ್ಯಾಂಟ್ 1000, ಟೀ ಶರ್ಟ್ 1000 ಇದೆ. 999. ಶೂಸ್ ಕಲೆಕ್ಷನ್ಸ್ ನೋಡಿ. ಇದೆಲ್ಲ ಪಾರ್ಟಿ ವೇರು. ಗುಡ್ಡಿಗೆ ಇದು ತಗೊಂಡಿದ್ದೀವಿ. ಸೊ ಇದು ಬಿಟ್ಟರೆ ವೈಟ್ ಬೇರೆ ಯಾವುದೂ ಇಲ್ಲ. ಇದು ತುಂಬ ಕಲರ್ಫುಲ್ ಆಗಿದೆ ಅಂತ.
ಮತ್ತು ಅಮೆಝಾನಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ನನಗೆ ಬೇಕಾಗಿತ್ತು. ಸೊ ಎಲ್ಲ ಆರ್ಡರ್ ಮಾಡಿದೆ. ಗುಡ್ಡಿಗೆ ಡೈಪರ್ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ಸ್ವಲ್ಪ ಆರ್ಡರ್ ಮಾಡ್ತೀನಿ. ಡೈಪರ್ ಎಲ್ಲ ಜಾಸ್ತಿ ಆರ್ಡರ್ ಮಾಡಲ್ಲ ಇವಾಗ, ಯಾಕಂದರೆ ಜಾಸ್ತಿ ಅವಳಿಗೆ ಡೈಪರ್ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ. ಈ ಡೈಪರ್ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ತುಂಬ ಜಾಸ್ತಿ ಟೈಮ್ಗೆ ಯೂಸ್ ಮಾಡೋ ಹಾಗಿದ್ರೆ ಈ ಡೈಪರ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು. ನಾನು ಮೇ ಬಿ ಇದು ಸೆಕೆಂಡ್ ಟೈಮ್ ಏನೋ ತರಿಸಿರೋದು. ನಾನು ಒಂದೇ ಬ್ರ್ಯಾಂಡ್ ಯೂಸ್ ಮಾಡೋದು ಆ ಥರ ಏನಿಲ್ಲ. ಇವಾಗ ಜಾಸ್ತಿ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಯಾವುದು ಡಿಸ್ಕೌಂಟಲ್ಲಿದೆ ಎಲ್ಲ ನೋಡಿ ಆರ್ಡರ್ ಮಾಡ್ತೀನಿ. ಮತ್ತು ನನಗೆ ಕ್ಲೆನ್ಸರ್ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ಈ ಸರಿ ಸ್ವಲ್ಪ ದೊಡ್ಡ ಬಾಟಲ್ಲೇ ತೊಗೊಂಡೆ ನಾನು, ಯಾಕಂದರೆ ಬೇಗ ಖಾಲಿ ಆಗುತ್ತೆ. ಚಿಕ್ಕ ಬಾಟಲಲ್ಲಿ ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಬೇಗ ಖಾಲಿ ಆಗೋದಿಲ್ಲ. ಆಲ್ಮೋಸ್ಟು 1.5 ಮಂತ್ ಮೇಲೆ ಬರುತ್ತೆ, ನಾವು ಯಾವ ಥರ ಯೂಸ್ ಮಾಡ್ತೀವಿ ಆ ಥರ. ಮತ್ತು ನನಗೆ ಶ್ಯಾಂಪು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.